ಹೌದಾ, 4 ಊಟ ಬಸ್ ತೆಗೀರಿ ಹಂಗಾರೆ. ಬನ್ನಿ ಇವಾಗ ತೋರಿಸ್ತೀವಿ. ಎಂತಕ್ಕೆ ನೋಡು ಬೇಬಿ ಮರಿ ನೀವಕ್ಕಿಗೆ. ಹಾಯ್ ಬೇಬಿ. ಬೇಬಿ ಅವ್ರು ಸುದ್ದಿ ಹೋಗ್ಬರಲಿಲ್ಲ. ಹಾಂ ಸುಮ್ಮನಿರು ಹಂಗಾರ ಮಾಡಲಿಲ್ಲ, ಮುಟ್ಟಲಿಲ್ಲ. ಹಾಂ ದೂರಿಂದ ನೋಡು ಹೆಂಗೆ ಮಂಗೆ ಕೆಂಜಾಡಿ. ನಿಮ್ಗೆ ಹಂಗೆ ಇದ್ದು ನಿನ್ನ ಹೊಟ್ಟೆ ಹೆಂಗಿದೆ? 6 ಪ್ಯಾಕ್ ಅಲ್ಲ, ಫ್ಯಾಮಿಲಿ ಪ್ಯಾಕ್. ಹಾಯ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾವಿವತ್ತು ಸಿರ್ಸಿ ಹತ್ರನೇ ಇರೋ ಮತ್ತೊಂದು ಪಾರ್ಕಿಗೆ ಬಂದಿದ್ದೀವಿ. ಇದು ಸಿರ್ಸಿಯಿಂದ ಹುಬ್ಳಿ ರೋಡಲ್ಲಿದೆ. ಶಾಲ್ಮಲಾ ಶಿಲ್ಪವನ ಅಂತ ಚಿಪ್ಕಿ ಹತ್ರ ಬರುತ್ತೆ. ಈ ಪಾರ್ಕ್ ಕೂಡ ತುಂಬ ಚೆನ್ನಾಗಿದೆ. ನಾವು ಎಂಟ್ರೆನ್ಸಲ್ಲೇ ಶೂಟ್ ಮಾಡಿಕೊಂಡು ರಿಟರ್ನ್ ಬಂದ್ವಿ. ನಾವು ಒಳಗಡೆ ಹೋಗಿಲ್ಲ. ಒಳಗಡೆ ಎಂಟ್ರೆನ್ಸ್ ಫೀಸ್ ಕೂಡ ಇದೆ, 30 ರುಪೀಸು. ಸಣ್ಣ ಮಕ್ಕಳಿಗೆ 10 ರೂಪಾಯಿ ಇದೆ ಅಷ್ಟೇ. ಪಾರ್ಕನ್ನು ಮೇಂಟೆನೆನ್ಸ್ ಮಾಡೋಕ್ಕೆ ಅಂತ ಚಾರ್ಜ್ ಮಾಡ್ತಾರೆ. ಒಳಗಡೆ ಸ್ಟ್ಯಾಚ್ಯೂಸ್ ಎಲ್ಲ ಇದೆ, ಹಾಗೆ ಮಕ್ಕಳಿಗೆ ಆಟ ಆಡೋಕ್ಕೆಲ್ಲ ಇದೆ. ಇನ್ನೊಮ್ಮೆ ಯಾವಾಗಲಾದರೂ ಹೋದರೆ ಒಳಗಡೆ ವಿಡಿಯೋ ಮಾಡ್ಕೊಂಡು ಬರ್ತೀನಿ. ಇವಾಗ ಹೊರಗಡೆಯಿಂದ ಅಷ್ಟೇ ನಾನು ರೆಕಾರ್ಡ್ ಮಾಡಿದ್ದೀನಿ, ನೋಡ್ಕೊಂಡು ಬನ್ನಿ. ಕಟ್ಟೆ ಅಶ್ವತ್ಥ ಕಟ್ಟೆಗೆ ನಾವೀಗ ಕಾರ್ ಪಾರ್ಕ್ ಮಾಡಿ ಹಾಗೆ ಮೇಲೆ ಮನೆ ಇದೆ, ಅಲ್ಲಿ ಹೋಗಬೇಕು. ನೋಡಿ, ಇದೇ ಅಶ್ವತ್ಥ ಮರ, ದೊಡ್ಡ ಅಶ್ವತ್ಥ ಮರ ಇತ್ತು. ನಾವು ಚಿಕ್ಕವರಿದ್ದಾಗಿದ್ರೆ ಕೆಳಗಡೆ ಆಟ ಆಡ್ತಾ ಇರ್ತಿದ್ವಿ. ಈಗ ಏನಾಗ್ಬಿಟ್ಟಿದೆ, ಬಿದ್ದೋಗ್ಬಿಟ್ಟಿದೆ. ಸರಿಯಾಗಿ ನಾವು ಪೂಜೆ ಟೈಮಿಗೆ ಬಂದು ತಲುಪಿದ್ವಿ. ಕಥೆನೆಲ್ಲ ಓದ್ಬಿಟ್ಟು ಕೊನೆಯಲ್ಲಿ ಪೂಜೆನ ಮಾಡ್ತಾರಲ್ಲ, ಆ ಟೈಮಿಗೆ ಕರೆಕ್ಟಾಗಿ ಬಂದು ಮುಟ್ಟಿದ್ವಿ. ಬನ್ನಿ ಇವಾಗ ಪೂಜೆನ ಹೇಗೆ ಮಾಡ್ತಿದ್ದಾರೆ ಅಂತ ನಿಮಗೂ ತೋರಿಸ್ತೀನಿ.
ಪೂಜೆನೆಲ್ಲ ಮುಗಿಸ್ಬಿಟ್ಟು ನಾವು ಊಟಕ್ಕೆ ಕೂತ್ಕೊಂಡಿದ್ದೀವಿ. ಇವಾಗ ಊಟಕ್ಕೆ ಬಾಳೆ ಎಲೆ ಊಟ, ತುಂಬ ವೆರೈಟಿ ಕೂಡ ಇದೆ, ನಾನು ನಿಮಗೆ ತೋರಿಸ್ತೀನಿ. ನಮ್ಮ ಹವ್ಯಕ ಊಟದಲ್ಲಿ ಕೋಸಂಬರಿ ಪಲ್ಯ ಎಲ್ಲ ಕಾಮನ್ ಆಗಿರುತ್ತೆ. ಹಾಗೆ ಬಾಳೆ ತುದಿಗೆ ಪಾಯಸವನ್ನು ಹಾಕಿರ್ತಾರೆ, ಅಬಗೇರೆ ಅಂತ ಕರೀತಾರೆ ಇದಕ್ಕೆ. ಹಿಂದ್ಗಡೆ ದೀಪಕ್ ಅವರು ಕೂಡ ಊಟಕ್ಕೆ ಕೂತ್ಕೊಂಡಿದ್ದಾರೆ. ಯಾವುದೇ ಫಂಕ್ಷನ್ ಆಗಿದ್ದರೂ ಕೂಡ ಒಂದು ಸ್ವೀಟು ಮತ್ತು ಒಂದು ಖಾರವಾಗಿರೋದು ಐಟಮ್ ಇರುತ್ತೆ. ಹಾಗೆ ಕೊನೆಯಲ್ಲಿ ಹಪ್ಪಳಿ ಕೂಡ ಕಾಯಂ ಆಗಿರುತ್ತೆ ನಮ್ಮ ಹವ್ಯಕ ಊಟದಲ್ಲಿ. ಊಟವನ್ನೆಲ್ಲ ಮುಗಿಸ್ಬಿಟ್ಟು ಟೀ ಕುಡಿದು ಆಮೇಲೆ ಬೇಗನೆ ಹೊರಟ್ವಿ. ಮನೆಯಲ್ಲಿ ಬೇಬಿ ಮತ್ತು ಬೇಬಿ ಮರಿಗಳು ಇರೋದ್ರಿಂದ ಹೋಗುವಾಗ ಬೇಬಿಗೆ ಒಂದು ಸಾರಿ ಪೆಡಿಗಿರಿ ಎಲ್ಲ ಫೀಡ್ ಮಾಡಿ ಹೋಗಿದ್ವಿ. ಇವಾಗ ಬಂದ ತಕ್ಷಣ ಬೇಬಿಗೆ ಹಾಕಿರೋ ಪೆಡಿಗಿರಿಯನ್ನು ಮರಿಗಳು ತಿಂತಾಯಿವೆ ನೋಡಿ. ಇವಾಗ ತುಂಬ ಚುರುಕಾಗಿವೆ, ಇವು ಕಣ್ಣು ಕೂಡ ಬಿಡ್ತಾ ಇವೆ. ಇವತ್ತಿನ ಪುಟ್ಟ ಲಾಗನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆಲ್ಲ ಇವತ್ತಿನ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.